State Reports welcomes you. ಯಲಹಂಕ ಉಪನಗರ, ದೇವರಜೀವನಹಳ್ಳಿ, ಕೋರಮಂಗಲ, ಬೊಮ್ಮನಹಳ್ಳಿ ಮತ್ತು ಪುಲಕೇಶಿ ನಗರ ಪೊಲೀಸ್ ಠಾಣಾ ಸರಹದ್ದುಗಳಲ್ಲಿ ನಿಷೇಧಿತ ಮಾದಕ ವಸ್ತುಗಳಾದ ಕೊಕೇನ್, MDMA, ಗಾಂಜಾವನ್ನು ಮಾರಾಟ ಮಾಡುತ್ತಿರುವುದಾಗಿ ಬಾತ್ಮೀದಾರರಿಂದ ಅಧಿಕಾರಿ ಹಾಗೂ ಸಿಬ್ಬಂದಿಗಳಿಗೆ ವಿವಿಧ ದಿನಾಂಕಗಳಂದು ಖಚಿತ ಮಾಹಿತಿಗಳನ್ನು ದೊರೆಯುತ್ತಿರುತ್ತವೆ. ಈ ಮಾಹಿತಿಗಳನ್ನು ಆಧರಿಸಿ ಠಾಣೆಗಳಲ್ಲಿ NDPS ಕಾಯ್ದೆಯಡಿ ಪ್ರಕರಣಗಳನ್ನು ದಾಖಲಿಸಿ ಬಾತ್ಮೀದಾರರು ತಿಳಿಸಿದ ಸ್ಥಳಗಳ ಮೇಲೆ ದಾಳಿ ಮಾಡಿ ವಿದೇಶದ 2 ಮಹಿಳೆಯರು, ಓರ್ವ ಪುರುಷ, ಒಟ್ಟು 3 ಜನ, ಹೊರ ರಾಜ್ಯದ 5 ವ್ಯಕ್ತಿಗಳು ಹಾಗೂ ಸ್ಥಳೀಯ 2 ವ್ಯಕ್ತಿಗಳು ಸೇರಿದಂತೆ ಒಟ್ಟು 10 ವ್ಯಕ್ತಿಗಳನ್ನು ವಿವಿಧ ದಿನಾಂಕಗಳಂದು ವಶಕ್ಕೆ ಪಡೆದುಕೊಳ್ಳಲಾಗಿರುತ್ತೆ. 2 ವಿದೇಶಿ ಮಹಿಳೆಯರು ಸೇರಿದಂತೆ ವಶಕ್ಕೆ ಪಡೆದ ಒಟ್ಟು 10 ವ್ಯಕ್ತಿಗಳನ್ನು ವಿಚಾರಣೆಗೆ ಒಳಪಡಿಸಲಾಗಿ ಹೆಚ್ಚಿನ ಹಣ ಗಳಿಸುವ ಉದ್ದೇಶದಿಂದ ವಿದೇಶಿ ಮೂಲದ, ಹೊರ ರಾಜ್ಯದ ಮತ್ತು ಸ್ಥಳೀಯ ಅಪರಿಚಿತ ವ್ಯಕ್ತಿಗಳಿಂದ ನಿಷೇಧಿತ ಮಾದಕ ವಸ್ತುಗಳಾದ ಕೊಕೇನ್, ಗಾಂಜಾ ಮತ್ತು XTC ಪಿಲ್ಸ್ಗಳನ್ನು ಕಡಿಮೆ ಬೆಲೆಗೆ ಖರೀದಿಸಿಕೊಂಡು ಬಂದು ಸಾರ್ವಜನಿಕರಿಗೆ, ಕಾಲೇಜು ವಿದ್ಯಾರ್ಥಿಗಳಿಗೆ ಮಾರಾಟ ಮಾಡುತ್ತಿದ್ದುದಾಗಿ ಒಪ್ಪಿಕೊಂಡಿದ್ದಾರೆ. ಪುಲಕೇಶಿ ನಗರ ಉಪವಿಭಾಗದ ಶ್ರೀಮತಿ ಗೀತಾ ಬಾಣಸ್ವಾಡಿ, ಉಪವಿಭಾಗದ ಶ್ರೀ ಉಮಾಶಂಕರ್ MH KG-ಹಳ್ಳಿ, ಪ್ರಕಾಶ್ ರಾಥೋಡ್, ಶ್ರೀ ವಾಸುದೇವ್ ಮೈಕೋ ಲೇಔಟ್, ಶಿವಶಂಕರ್ ರೆಡ್ಡಿಗಳ ನೇತೃತ್ವದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಆದ ಯಲಹಂಕ ಉಪನಗರ ಪೊಲೀಸ್ ಠಾಣೆಯ ಶ್ರೀ ಸುಧಾಕರ್ ರೆಡ್ಡಿ, ದೇವರಜೀವನಹಳ್ಳಿ ಪೊಲೀಸ್ ಠಾಣೆಯ ಶ್ರೀ ಸುನೀಲ್ HB, ಬಾಣಸ್ವಾಡಿ ಪೊಲೀಸ್ ಠಾಣೆಯ ಶ್ರೀ ಅರುಣ್ ಸಾಳುಂಕೆ, ಪುಲಕೇಶಿ ನಗರದ ಶ್ರೀ ಗೋವಿಂದರಾಜು, ಬೊಮ್ಮನಹಳ್ಳಿ ಠಾಣೆಯ ಶ್ರೀ ಪ್ರೀತಮ್ AD, ಕೋರಮಂಗಲ ಪೊಲೀಸ್ ಠಾಣೆಯ ಶ್ರೀ ಲೂಹಿ ರಾಮರೆಡ್ಡಿ ES ರವರು ಹಾಗೂ ಇತರೆ ಅಧಿಕಾರಿ ಸಿಬ್ಬಂದಿಗಳ ತಂಡ ಪ್ರಕರಣವನ್ನು ಭೇದಿಸಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದೆ. ಟೋಟಲ್ 6 ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ. ಯಲಹಂಕ ನ್ಯೂ ಟೌನ್ ಅಲ್ಲಿ 5 kg 860 ಗ್ರಾಮ್ MDMA, ಅದು 5.86 ವ್ಯಾಲ್ಯೂ ಇದೆ. ಓಪನ್ ಮಾರ್ಕೆಟ್ ಅಲ್ಲಿ 11.72 crores ಆಗುತ್ತೆ. ಇದರಲ್ಲಿ 2 ನೈಜೀರಿಯನ್ಸ್ ಸಿಕ್ಕಿದೆ. ಇದರಲ್ಲಿ ಒಳ್ಳೆ ಕೆಲಸ ಅಂದ್ರೆ 15 ದಿವಸ ಹಿಂದೆ ಒಬ್ಬ ನೈಜೀರಿಯನ್, ಒಬ್ಬ ಫಾರಿನ್ ನ್ಯಾಷನಲ್ ಸಿಕ್ಕಿದ್ರು. ಅವ್ರದ್ದು ಇನ್ಫಾರ್ಮೇಶನ್ ಆಧಾರ ಮೇಲೆ ವರ್ಕೌಟ್ ಮಾಡಿ ಪೊಲೀಸ್ ಅವರು, ಯಲಹಂಕ ಪೊಲೀಸ್ ಎಲ್ಲ ಟೀಮ್ ಅವರು 5 kg 860 ಎಕ್ಸ್ಟ್ರಾ ಸಿಕ್ಕಿದೆ. ಅದ್ರ ಸರಿ 2 kg ಸಿಕ್ಕಿತ್ತು. ಅದದ್ದು ಲೀಡ್ ತಗೊಂಡು ಇದು ಸಿಕ್ಕಿದೆ. ಸೊ ಇದು ಒಳ್ಳೆ ಕೆಲಸ ಆಗಿದೆ. TCL ಪೊಲೀಸ್ ಲಿಮಿಟ್ಸ್ 1 kg 45 grams ಕೊಕೇನ್, ಇದು ಕೂಡ 5 crores 72 lakhs ವರ್ತ್ ಇದೆ. ಅರೌಂಡ್ 11 crores ಓಪನ್ ಮಾರ್ಕೆಟ್ ಅಲ್ಲಿ. ಇದರಲ್ಲಿ ಒಬ್ಬ ಬೆಂಗಳೂರು ಲೋಕಲ್ ಒಬ್ಬ ಪರ್ಸನ್ ಸಿಕ್ಕಿದನು. ಬಾಣಸ್ವಾಡಿಯಲ್ಲಿ ಕೂಡ 11 lakhs MDMA ಎಕ್ಸ್ಟ್ರಾ ಸಿಕ್ಕಿದೆ, ಮತ್ತೆ ಕೊಕೇನ್ ಸಿಕ್ಕಿದೆ. ಇದರಲ್ಲಿ ಕೂಡ ಒಬ್ಬ ಫಾರಿನ್ ನ್ಯಾಷನಲ್ ಇದ್ದಾರೆ. ಕೋರಮಂಗಲದಲ್ಲಿ 16 kg ಗಾಂಜಾ, ಅದನ್ನು 8 lakhs ಅಂದಾಜು. ಇಬ್ಬರು ತಮಿಳುನಾಡು ಅವರು. ಬೊಮ್ಮನಹಳ್ಳಿಯಲ್ಲಿ ಗಾಂಜಾ ಮತ್ತೆ MDMA, ಇದರಲ್ಲಿ 3 ಜನ ಒಡಿಶಾ ರಾಜ್ಯದವರು. ಮತ್ತೆ ಪುಲಕೇಶಿನಲ್ಲಿ ಕೂಡ ಗಾಂಜಾ ಸಿಕ್ಕಿದೆ, ಇದರಲ್ಲಿ ಒಬ್ಬ ಲೋಕಲ್ ಜನ. ಒಟ್ಟಾಗಿ ಟೋಟಲ್ 10 ಜನ ಅಕ್ಯೂಸ್ ಸಿಕ್ಕಿದೆ. ಮತ್ತೆ ವೇರಿಯಸ್ ಬೇರೆ ಡ್ರಗ್ಸ್ ಸಿಕ್ಕಿದೆ. ಇದು ತುಂಬಾ ಒಳ್ಳೆ ಕೆಲಸ ಆಗ್ತಾ ಇದೆ. ನಮ್ಮ ಎಲ್ಲಾ ಟೀಮ್ಸ್ ಅವರು, ಇದರಲ್ಲಿ ವಿಶೇಷವಾಗಿ ನಮ್ಮ ಎಲ್ಲಾ ಟೀಮ್ಸ್ ಅವರು ಯಾವ ರೀತಿ ಪೆಡ್ಲರ್ಸ್ ಇಂದ ಮಾಹಿತಿ ತಗೊಂಡು ಎಲ್ಲಿಂದ ಬರ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ, ಅದು ಮಾಡಿದ್ರೆ ಇಷ್ಟೆಲ್ಲ ನಮ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಸಿಗ್ತಾ ಇದೆ.